ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಗೋದಾರಿ ಗಟ್ಟು ಪೈನ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸುಮಂತ್ ಪ್ರಭಾಸ್, ಜಗಪತಿ ಬಾಬು ಅಂಡ್ ನಿಧಿ. ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ರಾಜು ಒಬ್ಬ ಆಟೋ ಡ್ರೈವರ್ ಆಗಿರ್ತಾನೆ ಮತ್ತು ಮಾಯಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ಮಾಯಾಳ ತಂದೆ ಶ್ಯಾಮ್ ಬಾಬು ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಸ್ವಭಾವತಃ ಅವನು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾನೆ. ಶ್ಯಾಮ್ ಬಾಬು ತನ್ನ ಮಗಳು ಮಾಯಾಳನ್ನ ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರ್ತಾನೆ ಮತ್ತೆ ಅಷ್ಟೇ ಪೊಸೆಸಿವ್ ಕೂಡ ಆಗಿರ್ತಾನೆ. ರಾಜು ಮತ್ತು ಮಾಯಾ ಇಬ್ಬರಿಗೂ ಲವ್ ಆಗುತ್ತೆ. ಅವರ ಲವ್ ಸ್ಟೋರಿಗೆ ಆಗುವಂತಹ ಅಡೆತಡೆಗಳು ಮತ್ತೆ ಆ ಎಲ್ಲಾ ಅಡೆತಡೆಗಳನ್ನು ದಾಟಿ ರಾಜು ಮತ್ತು ಮಾಯಾ ಅವ್ರು ಅಂದ್ಕೊಂಡಂಗೆ ಮದುವೆ ಆಗ್ತಾರೋ ಇಲ್ವೋ ಅನ್ನೋದೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಜಗಪತಿ ಬಾಬು ಆಸ್ ಶ್ಯಾಮ್ ಬಾಬು ಈ ಫಿಲಮ್ ಅಲ್ಲಿ ಅವ್ರಿಗೆ ಸಿಕ್ಕಿರುವಂತಹ ಕ್ಯಾರೆಕ್ಟರ್ ಅವರ ಇಮೇಜ್ ಗೆ ಪರ್ಫೆಕ್ಟ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಅವ್ರದೇ ಆದ ಸ್ಟೈಲ್ ಅಲ್ಲಿ ಆ ಒಂದು ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಸುಮಂತ್ ಪ್ರಭಾಸ್ ಆಸ್ ರಾಜು, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಅಲ್ಲಿ ಅವರ ಆಕ್ಟಿಂಗ್ ನನಗೆ ಆವರೇಜ್ ಆಗಿ ಬಂದಿದೆ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಬೆಟರ್ ಆಗಿ ಬಂದಿದೆ. ನಿಧಿ ಆಸ್ ಮಾಯಾ, ಈ ಫಿಲಮ್ ಅಲ್ಲಿ ಅವರಿಗೆ ಸಿಕ್ಕಿರುವಂತಹ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅವರ ಆಕ್ಟಿಂಗ್ ಕೂಡ ಡೀಸೆಂಟ್ ಆಗಿ ಬಂದಿದೆ. ಮಿಕ್ಕ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಆಕ್ಟಿಂಗ್ ವೈಸು ತಮ್ಮ ರೋಲ್ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಲವ್ ಸ್ಟೋರಿನೇ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ನನಗೆಲ್ಲೂ ಕೂಡ ಕಾಣಿಸ್ಲಿಲ್ಲ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಆಡಿಯನ್ಸ್ ಗೆ ಕನೆಕ್ಟೇ ಆಗದೆ ಇರುವಂತಹ ಒಂದು ಲವ್ ಸ್ಟೋರಿ, ಓವರ್ ಡ್ರಾಮ್ಯಾಟಿಕ್ ಅಂಡ್ ಅನ್ರಿಯಲಿಸ್ಟಿಕ್ ಸ್ಟೋರಿ ಟೆಲಿಂಗ್. ಮಾಯಾಳಿಗೆ ರಾಜು ಮೇಲೆ ಲವ್ ಆಗೋಕೆ ಮತ್ತು ಅಷ್ಟೇ ಫಾಸ್ಟ್ ಆಗಿ ಬ್ರೇಕಪ್ ಮಾಡ್ಕೊಳ್ಳೋಕೆ ಕೊಡುವಂತಹ ಕಾರಣಗಳು ತುಂಬಾ ಅನ್ರಿಯಲಿಸ್ಟಿಕ್ ಆಗಿ ಬಂದಿದೆ. ತಂದೆ ಮತ್ತು ಮಗಳ ಮಧ್ಯೆ ನಡೆಯುವಂತಹ ಕೆಲವೊಂದು ಎಮೋಷನಲ್ ಸೀನ್ಸ್ ಓವರ್ ಡ್ರಾಮ್ಯಾಟಿಕ್ ಆಗಿ ಬಂದಿದೆ. ವೀಕ್ ಡೈಲಾಗ್ ರೇಟಿಂಗ್ ಮತ್ತು ಅನ್ರಿಯಲಿಸ್ಟಿಕ್ ಸ್ಕ್ರೀನ್ ಪ್ಲೇ ಇಂದಾಗಿ ಫಸ್ಟ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಹೀರೋ ರಾಜುವಿನ ಫ್ರೆಂಡ್ ರೆಹಮಾನ್ ಅಂದ್ರೆ ಸುದರ್ಶನ್ ಆಕ್ಟ್ ಮಾಡಿರುವಂತಹ ಪೋರ್ಷನ್ಸ್ ಕಾಮಿಡಿ ವರ್ಕ್ ಆಗಿದೆ. ಇಂಟರ್ ರಿಲಿಜನ್ ಆಂಗಲ್ ಅಲ್ಲಿ ಲವ್ ಸ್ಟೋರಿನ ಟ್ರೈ ಮಾಡಿರೋದು ಎಂಗೇಜಿಂಗ್ ಆಗಿ ಬಂದಿದೆ. ಲಾಸ್ಟ್ 30 to 40 ಮಿನಿಟ್ಸ್ ಅಲ್ಲಿ ಪ್ರೆಡಿಕ್ಟಬಲ್ ಅಂತ ಅನ್ಸಿದ್ರು ಒಂದಷ್ಟು ಟ್ವಿಸ್ಟ್ ಅಂಡ್ ಟರ್ನ್ಸ್ ಮೂಲಕ ರಾಜು ಮತ್ತು ಅವನ ಫ್ಯಾಮಿಲಿನ ಎಲಿವೇಟ್ ಮಾಡಿರೋದು, ಎಸ್ಪೆಷಲಿ ರಾಜೀವ್ ಕನಿಕಲಾ ಆಕ್ಟ್ ಮಾಡಿರುವಂತಹ ಪೋರ್ಷನ್ಸ್ ಈ ಫಿಲಮ್ ನ ಕಾಂಟೆಕ್ಸ್ಟ್ ಅಲ್ಲಿ ವರ್ಕ್ ಆಗಿದೆ. ಕಂಡೀಷನಲ್ ವರ್ಸಸ್ ಅನ್ಕಂಡೀಷನಲ್ ಲವ್ ಗಳ ಮಧ್ಯೆ ಇರುವಂತಹ ಡಿಫರೆನ್ಸಸ್ ನ ಹೇಳಿ, ಅನ್ಕಂಡೀಷನಲ್ ಲವ್ ಇಸ್ ಆಲ್ವೇಸ್ ಎ ಟ್ರೂ ಲವ್ ಅನ್ನೋ ಒಂದು ಮೆಸೇಜ್ ನ ಡೈರೆಕ್ಟರ್ ಕ್ಲೈಮ್ಯಾಕ್ಸ್ ಅಲ್ಲಿ ಕನ್ವೆ ಮಾಡಿರುವಂತಹ ರೀತಿ ಈ ಫಿಲಮ್ ನ ಬೆಸ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಬೆಟರ್ ಆಗಿ ಬಂದಿದೆ. ಸೆಕೆಂಡ್ ಹಾಫ್ ನನಗೆ ಡೀಸೆಂಟ್ ವಾಚ್ ಅಂತ ಅನಿಸ್ತು. ಸಾಂಗ್ಸ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲಮ್ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ. ಸ್ಟೋರಿ ಮತ್ತು ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಈ ಎರಡರ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ಫಿಲಮ್ ನ ಓವರ್ ಆಲ್ ಔಟ್ಪುಟ್ ಇನ್ನೂ ಬೆಟರ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಮ್ ಗೆ ಕೊಡ್ತಾ ಇರುವಂತ ರೇಟಿಂಗ್ 2.75 ಔಟ್ ಆಫ್ 5. ಇದಿಷ್ಟು ಫಿಲಮ್ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.